ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ತುಂಬಾನೇ ಎಮೋಷನಲ್ ಬ್ರೇಕ್ ಡೌನ್ ಆಗ್ತಿದ್ದಾರೆ. ಯಾವಾಗ ನೋಡಿದ್ರೂ ಬಾತ್ರೂಮ್ ಬಳಿ ಇರೋ ಸೋಫಾ ಮೇಲೆ ಕುಳಿತು ಒಬ್ಬೊಬ್ಬರೇ ಮಾತ್ನಾಡಿಕೊಳ್ತಾ ಅಳ್ತಿರ್ತಾರೆ. ಈ ಬಗ್ಗೆ ಕಳೆದ ವಾರ ಮನೆಯಿಂದ ಹೊರಬಂದ ಪವಿ ಪೂವಪ್ಪ ಕೂಡ ಹೇಳಿದ್ರು. ಆದ್ರೆ ಸಂಗೀತಾಗೆ ಮನೆ ಒಳಗೆ ಏನಾಗ್ತಿದೆ ಅಥವಾ ಅವರ ಮನಸ್ಸಲ್ಲಿ ಏನ್ ಓಡ್ತಿದೆ ಅನ್ನೋದು ಅವ್ರಿಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ನು ನಿನ್ನೆ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿದ್ದು, ತುಕಾಲಿ ಸಂತೋಷ್ ಜೊತೆ ದೊಡ್ಡ ಗಲಾಟೆ ಮಾಡಿಕೊಂಡು ಬಾತ್ರೂಂನಲ್ಲಿ ಒಬ್ಬೊಬ್ಬರೇ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಮನೆಯವರೆಲ್ಲ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ಗೊಳೋ ಎಂದು ಕಣ್ಣೀರು ಸುರಿಸ್ತಿದ್ರು. ಅಷ್ಟಕ್ಕೂ ಸಂಗೀತಾಗೆ ನಿನ್ನೆ ಏನಾಗಿತ್ತು? ಸಂಗೀತ ಹೀಗೆ ಬಿಕ್ಕಿ ಬಿಕ್ಕಿ ಅಳುವಂತಹ ಮಾತು ತುಕಾಲಿ ಏನಂದ್ರು? ನಿನ್ನೆ ಚಿತ್ರ ಬಿಡಿಸೋ ಟಾಸ್ಕ್ನಲ್ಲಿ ಸಂಗೀತ ಟೀಮ್ನಲ್ಲಿ ತುಕಾಲಿ ಸಂತೋಷ್ ಬಿಟ್ಟರೆ ಮಿಕ್ಕವರೆಲ್ಲ ಚೆನ್ನಾಗೇ ಬಿಡಿಸುತ್ತಿದ್ದರು. ಆದ್ರೆ ತುಕಾಲಿಗೆ ಡ್ರಾಯಿಂಗ್ ಬಾರದ ಕಾರಣ ಚಿತ್ರವನ್ನ ಕೆಟ್ಟದಾಗಿ ಬಿಡಿಸುತ್ತಿದ್ದರು ಮತ್ತು ಇದು ಎದುರಿಗಿದ್ದ ಸಿರಿಯವರಿಗೆ ಅರ್ಥವೂ ಆಗುತ್ತಿರಲಿಲ್ಲ. ಹೀಗೆ ಮಾಡಿಯೇ ನಿನ್ನೆ ಸಂಗೀತ ಟೀಮ್ಗಿಂತ ತನಿಷಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಸುತ್ತಿನಲ್ಲಿ ಗೆದ್ದರು. ಇದು ಸಹಜವಾಗಿಯೇ ಸೋಲನ್ನ ಒಪ್ಪಿಕೊಳ್ಳದ ಸಂಗೀತಾಗೆ ಸಿಟ್ಟು, ಬೇಸರ ಎರಡೂ ತರಿಸಿದ್ದು ನಿಜ. ಆಟ ಮುಗಿದ ನಂತರ ತುಕಾಲಿ ಬಂದು ಸಾರಿ ಕೇಳಿ ಶೇಕ್ ಹ್ಯಾಂಡ್ ಮಾಡಲು ಮುಂದಾದ್ರು. ಆದ್ರೆ ಸಂಗೀತ ಇದಕ್ಕೆ ಪ್ರತಿಕ್ರಿಯಿಸದೆ ಅಲ್ಲಿಂದ ಹೋದರು. ಇದು ತುಕಾಲಿಗೆ ಬೇಸರವನ್ನುಂಟು ಮಾಡಿದೆ. ಸ್ವಲ್ಪ ಹೊತ್ತಿನ ನಂತರ ಸಂಗೀತ ಬಂದು ತುಕಾಲಿ ಸಂತೋಷರನ್ನ ಮಾತ್ನಾಡ್ಸಿದ್ರು. ಆದ್ರೆ ತುಕಾಲಿ, ನೀವು ಮಾಡಿದ್ದು ನನಗೆ ಸ್ವಲ್ಪವೂ ಇಷ್ಟವಾಗ್ಲಿಲ್ಲ ಎಂದು ನೇರವಾಗಿಯೇ ಹೇಳಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯೇ ಆಯ್ತು. ತುಕಾಲಿ, ಸಾರಿ ಕೇಳಿದ್ರೂ ನೀವು ನನ್ನನ್ನ ಸಾರಿ ಕೇಳಿಲ್ಲ ಎಂದ ಸಂಗೀತ ಮಾತು ತುಕಾಲಿ ಸಂತೋಷರನ್ನ ಮತ್ತಷ್ಟು ಕೆರಳಿಸಿತು. ನಾನು ನಿನ್ನ ಟೀಮ್ಗೆ ಇನ್ನು ಮುಂದೆ ಆಡೋದಿಲ್ಲ ಅಂತ ಕಡ್ಡಿ ತುಂಡಾಗುವಂತೆ ತುಕಾಲಿ ಮಾತ್ನಾಡಿದ್ರು. ಬಹುಶಃ ಬೆಳಗ್ಗೆ ಮೈಕಲ್ ಮಾತು ನಂತರ ತುಕಾಲಿ ಜೊತೆಗಿನ ಜಗಳ ಸಂಗೀತಾಗೆ ಬೇಸರವನ್ನುಂಟು ಮಾಡಿತು ಎಂದೆನಿಸುತ್ತದೆ. ಬಾತ್ರೂಂಗೆ ಹೋಗಿ ನಡೆದ ಗಲಾಟೆಯನ್ನ ನೆನೆದು ನನ್ನನ್ನ ಎಲ್ಲರೂ ಸೇರಿಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ಒಬ್ಬರೇ ಕುಳಿತು ಅಳುತ್ತಿದ್ದರು. ಇದು ಸಂಗೀತ ಅಭಿಮಾನಿಗಳಲ್ಲಿ ಬೇಸರವನ್ನುಂಟು ಮಾಡಿದೆ. ಸಂಗೀತಾರನ್ನ ಬೇಕಂದಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ತಮ್ಮ ಸಿಟ್ಟನ್ನ ಹೊರಹಾಕ್ತಿದ್ದಾರೆ. ಇನ್ನು ಇತರೆ ಸ್ಪರ್ಧಿಗಳ ಫ್ಯಾನ್ಸ್ ಸಂಗೀತ ಅಳುವುದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಹೀಗೆ ಯಾವಾಗ್ಲೂ ಅಳುತ್ತಾ ಸಿಂಪತಿ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಸಂಗೀತ ನಿಜವಾಗ್ಲೂ ಸಿಂಪತಿ ಗಿಟ್ಟಿಸಿಕೊಳ್ಳಲು ಅಳ್ತಿದ್ದಾರಾ? ಕಾಮೆಂಟ್ ಮಾಡಿ.